ಭಗವದ್ಗೀತೆಯ ಸಾರಾಂಶ. ಧರ್ಮ ಮತ್ತು ಕರ್ತವ್ಯ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ತಮ್ಮ ಸ್ವಧರ್ಮವನ್ನು ಅನುಸರಿಸಬೇಕು. ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ನಿರ್ವಹಿಸುವುದೇ ನಿಜವಾದ ಧರ್ಮ. ಕರ್ಮಯೋಗ. ಕರ್ಮಣಿ ವಾಧಿರಸ್ತೆ ಮಾ ಫಲೇಷು ಕದಾಚನ. ನಿನಗೆ ಕರ್ಮ ಮಾಡುವ ಹಕ್ಕಿದೆ, ಆದರೆ ಫಲದ ಮೇಲೆ ಹಕ್ಕಿಲ್ಲ. ಫಲಾಸಕ್ತಿ ಇಲ್ಲದೆ ನಿಸ್ವಾರ್ಥವಾಗಿ ಕೆಲಸ ಮಾಡುವುದು ಯೋಗ. ಭಕ್ತಿಯೋಗ. ಭಗವಂತನಿಗೆ ಸಂಪೂರ್ಣ ಶರಣಾಗುವುದು, ಪ್ರೀತಿಯಿಂದ ಅವನನ್ನು ಭಜಿಸುವುದು ಮೋಕ್ಷಕ್ಕೆ ದಾರಿ ಎಂದು ಕೃಷ್ಣನು ಉಪದೇಶಿಸುತ್ತಾನೆ. ಜ್ಞಾನಯೋಗ. ಆತ್ಮ ನಿತ್ಯ, ಅವಿನಾಶಿ. ದೇಹ ನಾಶವಾಗುತ್ತದೆ, ಆದರೆ ಆತ್ಮ ಶಾಶ್ವತ. ಜೀವನು ದೇವರು. ಸಮತೆಯ ದೃಷ್ಟಿ. ಸಂತೋಷ, ದುಃಖ, ಜಯ, ಅಪಜಯ, ಲಾಭ, ನಷ್ಟ ಇವುಗಳಲ್ಲಿ ಸಮನಾಗಿ ಇರುವವನೇ ಯೋಗಿ. ಮೋಕ್ಷ. ಕರ್ಮ, ಜ್ಞಾನ, ಭಕ್ತಿ ಇವುಗಳ ಮೂಲಕ ಶ್ರದ್ಧಾಚಿತ್ತತೆಯಿಂದ ಬದುಕಿದವನು ಜನನ ಮರಣಗಳ ಬಂಧನದಿಂದ ಮುಕ್ತಿ ಪಡೆದು ಪರಮಾತ್ಮನೊಂದಿಗೆ ಏಕವಾಗುತ್ತಾನೆ. Please like and subscribe for more videos Anvi Aradhana channel.